ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಕೋಜಿಕೋಡಲ್ಲಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಸನ್ಸೆಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಕರೆಕ್ಟಾಗಿ 6:40ಗೆ ಅಲ್ಲಿ ಸನ್ಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಯಾವ ರೀತಿ ಸನ್ಸೆಟ್ ನೋಡಿದ್ವಿ, ಬೀಚಲ್ಲಿ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ನೈಟ್ ವ್ಯೂ ಯಾವ ರೀತಿ ಇತ್ತು ಕೋಜಿಕೋಡಲ್ಲಿ ಅಂತ ಹೇಳಿ ಈ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಸನ್ಸೆಟ್ ಕಾಣುತ್ತೆ. ಮೋಡ ಆಗೋಯ್ತು ಗಾಯ್ಸ್. ಸೊ ಸನ್ಸೆಟ್ ಅಷ್ಟು ಕ್ಲಿಯರಾಗಿ ನನಗೆ ಕಾಣಲಿಲ್ಲ. ಹಂಗೂ ಒಂಚೂರು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಬ್ಯಾಡ್ ಲಕ್. ಬಟ್ ವೆದರು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿತ್ತು ಆಟ ಆಡೋದಕ್ಕೆ. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಬಟ್ ಧೃತಿ ಮಾತ್ರ ಸಮುದ್ರ ನೋಡಿದ ತಕ್ಷಣ ಎದ್ರುಕೊಂಡು ಓಡ್ ಬಂದ್ಬಿಟ್ಲು. ಅದು ಅಲ್ಲೇ ಬರ್ತಿದ್ದಂಗೆ ಓಡ್ ಬರ್ತಾ ಇದ್ಲು. ನೋಡಿ ಎಷ್ಟೆಲ್ಲ ರಚೆ ಮಾಡಿದ್ದಾಳೆ ಅಂತ. ನೋಡಿ ಅಲ್ಲಿ ಸನ್ಸೆಟ್ ಕಾಣ್ತಾ ಇದೆ. ಸೊ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮೋಡ ಇತ್ತು. ಬಟ್ ಹಂಗೂ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ನೋಡಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸನ್ಸೆಟ್ನ ನೋಡಿರೋದು. ಸನ್ರೈಸು ನೋಡಿಲ್ಲ, ಸನ್ಸೆಟ್ಟು ನೋಡಿಲ್ಲ. ಸೊ ಸನ್ಸೆಟ್ ನೋಡಾಯಿತು. ಸೊ ನೋಡೋಣ ಸನ್ರೈಸ್ ಯಾವಾಗ ನೋಡ್ತೀನಿ ಅಂತ ಹೇಳಿ. ಸೊ ನೀವು ಫಸ್ಟ್ ಯಾವಾಗ ಸನ್ಸೆಟ್ಟು ಯಾವ ಸಮುದ್ರದಲ್ಲಿ ನೋಡಿದ್ರಿ ಅಂತ ಹೇಳಿ ನನಗೆ ಬೇಗ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬಟ್ ನಮ್ಮ ಧೃತಿ ಅಂತೂ ಕೆಳಗಡೆ ಇಳಿಲೇ ಇಲ್ಲ, ಅವಳು ನೀರಲ್ಲಿ ಆಡಲೂ ಇಲ್ಲ. ಸೊ ನಾವು ಅಷ್ಟು ನೀರಲ್ಲಿ ಆಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅವಳು ಸ್ವಲ್ಪ ಭಯ ಆಗ್ತಾಯಿದೆ, ಅಲೆಗಳು ಸ್ವಲ್ಪ ಜೋರಾಗಿರೋದ್ರಿಂದ ಭಯ ಆಗ್ತಾಯಿದೆ, ಹೆದರ್ಕೊತಾ ಇದ್ದಾಳೆ. ಸೊ ಹಾಗೆ ಸ್ವಲ್ಪ ಹಾಗೆ ಎಂಜಾಯ್ ಮಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಆಳ ಇರಲ್ಲ, ಎಷ್ಟೊಂದು ಇರುತ್ತೆ ಅಷ್ಟೇ. ಎಷ್ಟು ಶಾಂತವಾಗಿದೆ. ಏನು ಆಗಲ್ಲ, ನಾನು ಎತ್ಕೊಂಡಿದ್ದೀನಿ ತಾನೆ, ಏನು ಆಗಲ್ಲ, ಏನು ಆಗಲ್ಲ. ಹೋಯ್ತು ಹೋಯ್ತು ಹೋಯ್ತು. ಬಿಡಲ್ಲ ಕಡೆ ಯಾಕೆ ಅಳ್ತಾರದಕ್ಕೆ ನಾನು ಎತ್ಕೊಂಡಿದ್ದೀನಿ ಯಾಕೆ ಅಳ್ತಾರದು ಯಾಕೆ? ಸೊ ಅಲ್ಲಿ ಕಾಣ್ತಿದೆಯಲ್ಲ ಕಲ್ಲು, ಅಲ್ಲಿವರೆಗೂ ಹೋಗ್ಬೋದಿತ್ತು. ತುಂಬಾ ಆ ಕಡೆ ಸೈಡಲ್ಲಿ ಇತ್ತು. ಬಟ್ ಧೃತಿ ತುಂಬಾ ಅಳ್ತಾ ಇದ್ಲು. ಅದು ಅಲೆಗಳು ನೋಡಿ ತುಂಬಾ ಎದ್ರುಕೊತಾ ಇದ್ಲು. ಸೊ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಬೋಟ್ಗಳು ಸಹ ಕಾಣ್ತಿದೆ ನೋಡಿ, ಅಲ್ಲಿ ಮೀನು ಫಿಶ್ ಹಿಡಿತಾ ಇರೋದು ಬೋಟ್ಗಳು, ತುಂಬ ಬೋಟ್ಗಳಿದ್ವು ಅಲ್ಲಿ. ಸೊ ಫಿಶ್ ಹಿಡಿತಾ ಇದ್ರು ಅವರು. ಸೊ ತುಂಬ ಜನನೂ ಸಹ ಇದ್ದರು, ಎಂಜಾಯ್ ಮಾಡ್ತಾಯಿದ್ರು. ಸೊ ಆ ಕೇರಳ ವೆದರ್ಗೆ ತುಂಬ ನೀರಲ್ಲಿ ಆಡಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಹಬೆ ಇತ್ತು. ಸೊ ಆ ವೆದರ್ಗೂ ಮತ್ತು ಆ ನೀರಿಗೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬಿಟ್ಟು ಹೋಗೋಕೆ ಮನಸ್ಸೇ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಆ ಸಮುದ್ರಕ್ಕೂ ಮತ್ತು ಆ ಮೋಡದ ಇದಕ್ಕೂ ಕಲರ್ಗೂ
ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಿದ್ದೀರಾ ಅನಿಸುತ್ತೆ ವಿಡಿಯೋದಲ್ಲಿ. ಸೊ ಇದಕ್ಕೊಂದು ಮ್ಯೂಸಿಕ್ ಹಾಕ್ಕೊಂಡು ಕೇಳ್ತಾ ಇದ್ದರೆ ಅದನ್ನು ವ್ಯೂ ನೋಡ್ತಾ ಇದ್ದರೆ ಎಲ್ಲೋ ಕಳೆದೋಗ್ತೀವಿ, ಅಷ್ಟು ಚೆನ್ನಾಗಿತ್ತು. ನಮ್ಮ ಪ್ರಕೃತಿನ ಅಷ್ಟು ಸುಂದರವಾಗಿ ನಿರ್ಮಾಣ ಆಗಿದೆ. ಕೆಲವೊಂದು ಬ್ಯೂಟಿಫುಲ್ ಥಿಂಗ್ಸ್ಗಳಲ್ಲಿ ನಮ್ಮ ಪ್ರಕೃತಿಯ ಸೌಂದರ್ಯನ ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ನಾವು ಸ್ವಲ್ಪ ಹೊತ್ತು ಧೃತಿ ಸಮಾಧಾನ ಆಗಲಿ ಅಂತ ಹೇಳಿ ಸೈಡಲ್ಲಿ ಇದ್ವಿ. ಅವಳಿಗೆ ಸ್ವಲ್ಪ ಹೊತ್ತು ಹೋದರೆ ಸ್ವಲ್ಪ ನೀರಿಗೆ ಬರ್ತಾಳೆ ಅಂತ ಹೇಳಿ ಸ್ವಲ್ಪ ಚೂರು ಹತ್ರ ಕರ್ಕೊಂಬಂದು ಆಡಿಸೋ ಥರ ಪ್ಲ್ಯಾನ್ ಮಾಡಿಕೊಂಡು ನಿಧಾನವಾಗಿ ಅವಳನ್ನ ನೀರು ಹತ್ರ ಕರ್ಕೊಂಬಂದ್ವಿ. ಆಮೇಲೆ ಒಳಗೆ ಕರ್ಕೊಂಬಂದು ಆಡಿಸಿದ್ದೀವಿ. ಸೊ ವಿಡಿಯೋ ಎಂಡವರೆಗೂ ನೋಡಿ. ನೀರಲ್ಲಿ ಆಡಿದ್ದಾಳೆ ಧೃತಿ, ಯಾವ ರೀತಿ ಬಂದಳು, ಯಾವ ರೀತಿ ಹತ್ತಲು, ಆಮೇಲೆ ಯಾವ ರೀತಿ ಸಮಾಧಾನ ಪಟ್ಟಳು ಅಂತ ಹೇಳಿ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಪೂರ್ತಿ ವಿಡಿಯೋನ ನೋಡಿ. ಸೊ ನಾವಿವಾಗ ನೀರಲ್ಲಿ ಆಡೋದಕ್ಕೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಮನೆಯವ್ರು ಹೋಗಿದ್ದಾರೆ, ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಕೊಲ್ಲಿಗೆ ಹೋಗಿದ್ದಾರೆ. ಧೃತಿಯಲ್ಲಿ ನಿಂತ್ಬಿಟ್ಟಿದ್ದಾಳೆ ದಡದಲ್ಲಿ. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಡೆ. ಅವಳು ಬರ್ತಾನೆ ಇಲ್ಲ, ಎಷ್ಟು ಹೇಳಿದ್ರು ಬರ್ತಿಲ್ಲ. ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಕಳಿಸಿದ್ದಾಳೆ ನಮ್ಮನ್ನು. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಸೆಲ್ಫಿ ಸ್ಟಿಕ್ ಇಟ್ಕೊಂಡಾಗೆ ಮಾಡಿಕೊಂಡೆ. ಆಮೇಲೆ ಹೋಗಿ ನೀರಲ್ಲಿ ಆಡೋಣ ಅಂತ ಹೇಳಿ ಹಾಗೆ ಒಂದು ನಮಗೊಂದು ವಿಡಿಯೋ ಇರಲಿ ಅಂತ ಮಾಡ್ಕೊಂಡಿದ್ದೀನಿ. ಸೊ ಇವಳು ನೋಡಿ ಕೋಳಿ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಇಲ್ಲೇ ಇದ್ದಾಳೆ, ನೀರ ಹತ್ರ ಬರ್ತಾನೆ ಇಲ್ಲ. ಸೊ ಟ್ರೈ ಮಾಡ್ತಾ ಇದ್ದೀನಿ, ಕರ್ಕೊಂಡು ಹೋಗ್ತೀನಿ ಇವಾಗ ನೀರ ಹತ್ರ. ತಕ್ಷಣ ಎದ್ರುಕೊಂಡ್ಬಿಟ್ಲು ಬರಲ್ಲ ಅಂತ ಹೇಳಿ. ಸೊ ಅವಳೊಬ್ಬಳೇ ಇದ್ದಾಳೆ. ಅದು ಬರ್ತಿದ್ರೆ ಹತ್ಬಿಡ್ತಾಳೆ, ಅಲೆಗಳು ಬರ್ತಿದ್ರೆ ಹತ್ಬಿಡ್ತಾಳೆ. ಎದ್ರುಕೋಬಾರ್ದು, ನಾನು ಕೂತಿಲ್ವ ಇಲ್ಲಿ, ಯಾಕೆ ಎದ್ರುಕೊಳ್ಳೋದು, ನಾನು ಕುಚ್ಚಿ ಮಾಡಿಲ್ವ ಇಲ್ಲಿ. ನೋಡಿ ಕರ್ಕೊಂಡು ಬಂದ್ರು ವಾಪಸ್ ಎದ್ದು ಹೋಗ್ತಾ ಇದ್ದಾಳೆ, ನಾನು ಆಡಲ್ಲ ನೀರಲ್ಲಿ ಅಂತ ಹೇಳಿ. ಸೊ ಇಲ್ಲಿ ಬೀಚ್ ಹತ್ರ ಸ್ವಲ್ಪ ಸ್ಟ್ರೀಟ್ ಥರ ಇದೆ. ಸೊ ಫುಡ್ ಕೋರ್ಟ್ ಥರ ಮಾಡಿದ್ದಾರೆ, ಮತ್ತು ಅದಿದ್ದು ಗೇಮ್ಸ್ಗಳನ್ನೆಲ್ಲ ಹಾಕಿದ್ದಾರೆ. ಸೊ ಹಾಗೆ ನಿಮ್ಗೊಂದು ವ್ಯೂ ತೋರಿಸ್ತೀನಿ, ಬಂದು ನೈಟ್ ವ್ಯೂ ಯಾವ ರೀತಿ ಇರುತ್ತೆ ಕೋಜಿಕೋಡ್ ಅಂತ ಹೇಳಿ. ಸೊ ಐ ಲವ್ ಕೋಜಿಕೋಡ್. ಸೊ ನೋಡಿ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಬೀಚ್ ಹತ್ರ ಇರೋ ಅಂಥದ್ದು. ಸೊ ಇಲ್ಲಿ ಅದೇ ಕೆಲವೊಂದು ಸ್ಟ್ರೀಟ್ ಥರ ಇದೆ. ಸೊ ಫುಡ್ ಸ್ಟ್ರೀಟ್ ಆಗಿರ್ಬೋದು ಮತ್ತು ಗೇಮ್ಸ್ ಆಗಿರ್ಬೋದು ಎಲ್ಲನೂ ಇದೆ. ಸೊ ಅಲ್ಲಿ ಇನ್ನೂ ಮುಂದೆ ಹೋದರೆ ಅಲ್ಲಿ ಗೇಮ್ಸ್ಗಳು ಹಾಕಿದ್ದಾರೆ. ಸೊ ಗೇಮ್ಸ್ ಆಡೋಣ ಅಂತ ಅನ್ಕೋತಾ ಇದ್ದೀವಿ, ಬೈ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ, ಹೇಗಿದೆ ವ್ಯೂಸ್ ಅಂತ ನೋಡ್ಕೊಂಬರೋಣ. ನೋಡಿ ಅಲ್ಲಿ ಕಾಣ್ತಿದ್ದಿಲ್ಲ ನೋಡಿ ಬೀಚು. ಸೊ ಅಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ. ಈ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಮೇನ್ ರೋಡ್ ಬರುತ್ತೆ. ಸೊ ಈ ಥರ ಇದೆ ಇಲ್ಲಿನ ಇವಾಗ ಪರಿಸ್ಥಿತಿ.
ನೈಟ್ ಆಗ್ತಾ ಆಗ್ತಾ ಅಲೆಗಳು ತುಂಬಾ ಜಾಸ್ತಿ ಇರ್ತಿತ್ತು. ಸೊ ನಾವು ಅಲ್ಲಿ ನಿಯರೆಸ್ಟ್ ಆಡಿದ್ವಿ, ಬಟ್ ಆಲ್ರೆಡಿ ನೀರು ಎಲ್ಲಿವರೆಗೂ ಬಂದಿದೆ ನೋಡಿ, ತುಂಬಾ ನೀರು ಬರ್ತಾ ಇದೆ. ಸೊ ಅಲೆಗಳು ಜಾಸ್ತಿ ಆಗ್ತಾ ಇರುತ್ತೆ ನೈಟ್ ಆಗ್ತಾ ಟೈಮ್ ಕಳೀತಾ. ಸೊ ಈ ರೀತಿ ಇದೆ ನೋಡಿ ನೈಟ್ ವ್ಯೂ. ಸೊ ಹಾಗೆ ಬನ್ನಿ ಬೈ ವಾಕ್ ಹೋಗೋಣ, ಅಲ್ಲಿ ಗೇಮ್ಸ್ ಆಡೋಣ ಅನ್ಕೊತಾ ಇದ್ದೀವಿ. ಸೊ ಯಾವ್ಯಾವ ಗೇಮ್ಸ್ ಇದೆ, ಯಾವ ಗೇಮ್ಸ್ ಆಡ್ತೀವಿ ಅಂತ ನೋಡೋಣ ಬನ್ನಿ. ಏನು ಮಾಡ್ತು? ಸೊ ಈಗ ಗಿರ್ಗಿಟ್ಲೆ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಲೈಫನ್ನೇ ಫಸ್ಟ್ ಟೈಮ್ ನಾನು ಆಡ್ತಾ ಇರೋದು. ನನಗೆ ಭಯ, ನಂಗೆ ಎತ್ತರದಲ್ಲಿ ಹೋದರೆ ತಲೆ ಸುರಿದಂಗೆ ಆಗುತ್ತೆ. ಬರಲ್ಲ ಅಂದರೂ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಅದು ಎಷ್ಟೊತ್ತು ಆಡ್ತೀನಿ ಅನ್ನೋ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ ಯಾವ ರೀತಿ ಆಡ್ತೀನಿ ಅಂತ. ದ್ವಿತೀಯ ಅಂತೂ ಫಸ್ಟ್ ಟೈಮು, ಅವಳು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಳೆ ಅಂತ ನೋಡಿದ್ದೆ. ಹೋಗೋಣ, ನಾವು ಮೇಲೆ ಹೋಗೋಣ, ಈಗ ಮೇಲೆ ಹೋಗೋಣ. ಹ್ಯಾಪಿ ಮೇಲೆ ಹೋಗ್ತೇವೆ ನಾವು. ಮಾಡಿದ್ಯಾ ಆ ಕಡೆ ತಪ್ಪ ನೋಡಿ, ಈ ಕಡೆ ಟಾಪರ್ ನಾವೇ ಇರೋದಪ್ಪ. ನೋಡಿದ್ರಾ ಹೆಂಗಿದೆ? ಸೂಪರ್ ಚೆನ್ನಾಗಿದೆ ಅಲ್ಲ. ಸೊ ಇನ್ನೂ ಜನ ಹತ್ತಬೇಕು ಅಂತ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸಮುದ್ರದ ವ್ಯೂ. ತುಂಬ ಎತ್ತರದಲ್ಲಿದ್ದೀವಿ. ಸೊ ಭಯ ಆಗ್ತಾ ಇದೆ, ನೋಡೋಣ ಯಾವ ರೀತಿ ಆಗುತ್ತೆ, ಎಷ್ಟೊತ್ತವರೆಗೂ ಆಡ್ತೀನಿ ಅಂತ ಹೇಳಿ. ಬನ್ನಿ ನೋಡೋಣ. ಕೆಳಗೆ ಬಂದು ನಾವು ಹೆಂಗೆ ಬಂದಿದ್ದೆ ಕೆಳಗೆ. ನಮ್ಮ ಕಾರ್ ಎಲ್ಲಮ್ಮ? ನಮ್ದು ಕಾರು ಎಲ್ಲ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಈ ಕಡೆ ನಮ್ಮ ತಪ್ಪ. ಸೊ ಮ್ಯೂಸಿಕ್ ಹಾಕಿದಂಗೆ ಎದ್ರುಕೊಂಡು ಹೇಳ್ಬಿಟ್ವಿ ಗಾಯ್ಸ್, ಆಗಲಿಲ್ಲ ನನಗೆ. ಫುಲ್ ತಲೆ ಸುತ್ತಂಗೆ ಆಯಿತು, ಒಂಥರ ಆಗ್ತಾಯಿತ್ತು. ದುಡ್ಡನ್ನು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನೀವು ಯಾವ ಬೀಚ್ಗೆ ಹೋಗಿದ್ವಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಆದಷ್ಟು ಮತ್ತೆ ಬೇರೆ ಬೇರೆ ಕಂಟೆಂಟ್ಗಳೊಂದಿಗೆ ಬರ್ತಾನೆ ಇರ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.